ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಅಚೀವರ್ಸ್ ಅಕಾಡೆಮಿಯ ಕ್ವಿಕ್ ಕರೆಂಟ್ ಅಫೇರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಮುಖ್ಯಾಂಶಗಳಲ್ಲಿ ಏನಿದೆ, ಇಂಪಾರ್ಟೆಂಟ್ ಆಗಿ ಏನಿದೆ ಅಂತಂದರೆ, ಒಂದು ನಿಯೋ ವೈರಸ್ ಮತ್ತು ಇಂಟರ್ನ್ಯಾಷನಲ್ ಲಸಿಕೆ, ಆಜಾದಿಕ ಅಮೃತ್ ಮಹೋತ್ಸವ ಬಗ್ಗೆ ಒಂದು ವಿಚಾರ ಇದೆ, ಐನ್ ಸಫ್ರಾ, ದೆನ್ ಗ್ರಾಫಿನ್ ಆವಿಷ್ಕಾರ ಕೇಂದ್ರ ಮತ್ತು ಭಾರತಿ ಏರ್ಟೆಲ್ ಸಂಸ್ಥೆಯಲ್ಲಿ ಗೂಗಲ್ ಅವರ ಹೂಡಿಕೆ ಬಗ್ಗೆ ಇರುವಂಥ ವಿಚಾರಗಳಿದೆ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ ಅಂದರೆ, ದಕ್ಷಿಣ ಆಫ್ರಿಕಾದಲ್ಲಿ ಇತ್ತೀಚೆಗೆ ಯಾವ ಪ್ರಾಣಿಯಲ್ಲಿ ನಿಯೋಕೋ ಎಂಬ ಹೊಸ ರೂಪಾಂತರಿ ವೈರಸ್ ಪತ್ತೆಯಾಗಿದೆ? ಇನ್ ವಿಚ್ ಆಫ್ ದೀಸ್ ಅನಿಮಲ್ಸ್ ಇನ್ ಸೌತ್ ಆಫ್ರಿಕಾ ಎ ನ್ಯೂ ಮ್ಯೂಟೆಂಟ್ ವೈರಸ್ ಕಾಲ್ಡ್ ನಿಯೋಕೋ ವಾಸ್ ಡಿಸ್ಕವರ್ಡ್? ನಮ್ಮ ಆಪ್ಷನ್ಸ್ ಇರೋದೇನೆಂದರೆ ಚಿರತೆ, ಸಿಂಹ, ಬಾವಲಿ, ಆನೆ. ನಮ್ಮ ಆನ್ಸರ್ ಬಾವಲಿ. ಸೊ ನಿಯೋಕೋ ಅಂತೇನಿದೆ ಅದು ನ್ಯೂ ಕೊರೋನಾ ವೈರಸ್ ಸ್ಟ್ರೈನ್ ಅಂತ ಏನಿದೆಯಲ್ಲ ಅದರ ಒಂದು ಅಕ್ಷರಗಳಲ್ಲಿ ಕಟ್ ಮಾಡಿಬಿಟ್ಟು ನಿಯೋಕೋ ಅನ್ನೋಂಥ ಒಂದು ಹೆಸರನ್ನು ಹಾಕಿದ್ದಾರೆ. ಸೊ ಇದು ಫಸ್ಟ್ ಎಲ್ಲಿಗೆ ಕಂಡು ಬಂದಿರೋದಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಯಾವ ಪ್ರಾಣಿಯಲ್ಲಿ ಅಂತಂದರೆ ಬಾವಲಿಯಲ್ಲಿ ಕಂಡು ಬಂದಿರೋ ಅಂಥದ್ದು. ಸೊ 2002 ಅಲ್ಲಿ ನಮ್ಮ ಮಧ್ಯಪ್ರಾಚ್ಯ ಏನು ಅಂತ ಹೇಳ್ತೀವಿ, ಮಿಡಲ್ ಈಸ್ಟ್ ಅಂತ ಏನು ಕರಿತೀವಲ್ಲ, ಸೊ ಅಲ್ಲಿ ಒಂದು ಇದೇ ರೀತಿ ನಮ್ಮ ಕೊರೋನಾ ವೈರಸ್ ತರಹದೇ ಒಂದು ರೆಸ್ಪಿರೇಟರಿ ಸಿಂಡ್ರೋಮ್ ಬಂದಿತ್ತು. ಅದನ್ನು ನಾವು ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಕರಿತೀವಿ, ಮರ್ಸ್ ಅಂತ ಕರಿತೀವಿ. ಸೊ ಅದೇ ಒಂದು ರೋಗಗಳ ಗುಣಲಕ್ಷಣಗಳನ್ನು ಹೊಂದಿರುವಂಥ ಇನ್ನೊಂದು ರೀತಿಯ ವೈರಸ್ ಪತ್ತೆ ಆಗಿರುವಂಥದ್ದು. ಇದು ಮಾನವನಿಗೆ ಹರಡುವಂಥ ಚಾನ್ಸಸ್ಸು ಬಹಳ ರೇರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ ಕೇಸ್ ಹರಡಿದ್ರೂ ಸಹ ಅದರ ಸಿವಿಯಾರಿಟಿ ಏನಿರುತ್ತೆ ಅಲ್ವಾ, ಸೊ ಅದು ಬಹಳ ಕಮ್ಮಿ ಇದೆ ಅಂತ ಹೇಳ್ತಾರೆ. ಯಾವುದೇ ರೀತಿಯ ವೈರಸ್ ಆದರೂ ಸಹ ಅಷ್ಟೇ, ಸ್ಟಾರ್ಟಿಂಗ್ ಅದರ ಎಷ್ಟು ಮಾರಣಾಂತಿಕವಾಗಿರುತ್ತೆ, ಹೋಗ್ತಾ ಹೋಗ್ತಾ ಅದು ತನ್ನ ಶಕ್ತಿನ ಕಳ್ಕೊಳ್ತಾ ಹೋಗುತ್ತೆ. ಅದರ ಜೊತೆಗೇನೆ ಮನುಷ್ಯ ಆ ರೀತಿಯ ರೋಗಗಳಿಗೆ ತನ್ನ ದೇಹದಲ್ಲಿ ಒಂದು ರೆಸಿಸ್ಟೆನ್ಸನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾನೆ. ನಮ್ಮ ಕೊರೋನಾ ವೈರಸ್ ಟೈಮಲ್ಲೂ ಸಹ ಅದೇ ಆಗಿದ್ದು. ಫಸ್ಟು ಮತ್ತು ಸೆಕೆಂಡ್ ವೇವ್ಗಳಲ್ಲಿ ಬಹಳಷ್ಟು ಡೆತ್ ಆಗ್ತಾ ಬಂತು. ಫಸ್ಟ್ ವೇವ್ಗಿಂತ ಸೆಕೆಂಡ್ ವೇವಲ್ಲಿ ಕಮ್ಮಿ ಡೆತ್ ಆಯಿತು. ನೆಕ್ಸ್ಟ್ ಥರ್ಡ್ ವೇವ್ ಒಮಿಕ್ರಾನ್ ಏನಿದೆ, ಡೆಲ್ಟಾ ಒಮಿಕ್ರಾನ್, ಒಟ್ಟಾರೆ ನಾವು ಇಂಡಿಯಾದಲ್ಲಿ 7 ರೂಪಾಂತರಿ ತಳಿಗಳನ್ನು ನೋಡಿದ್ದೀವಿ, ಕೊರೋನಾ ರೂಪಾಂತರಿ ತಳಿಗಳನ್ನು. ಸೊ ಬರ್ತಾ ಏನಾಗ್ತಾ ಹೋಗುತ್ತೆ, ವೈರಸ್ಗಳು ಅವುಗಳ ಪದೇ ಮ್ಯುಟೇಷನ್ಗಳಿಗೆ ಒಳಗಾಗ್ಬಿಟ್ಟು ಅವುಗಳ ಶಕ್ತಿಯನ್ನು ಕಳೆದುಕೊಳ್ತಾ ಹೋಗ್ತವೆ. ಇದರ ಜೊತೆಗೆ ನಮ್ಮ ದೇಶದಲ್ಲಿ ಆದಂಥ ವ್ಯಾಪಕ ಲಸಿಕಾಕರಣದಿಂದ ಏನಾಯಿತು, ಓವರಾಲ್ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಆಲ್ಮೋಸ್ಟ್ ಮೊದಲ ಡೋಸೇಜ್ ಲಸಿಕೆಯನ್ನು ಕೊಟ್ಟಿದ್ದಾರೆ. 40 to 60% ಜನಗಳಿಗೆ ಸೆಕೆಂಡ್ ಡೋಸೇಜ್ ಲಸಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದರೆಲ್ಲ ಮೂಲಕ ಏನಾಗ್ತಾ ಇದೆ, ಕೊರೋನಾ ವೈರಸ್ ನಾವು ಕಂಟ್ರೋಲಿಗೆ ತರ್ತಾ ಇದ್ದೀವಿ. ಓಕೆ, ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇಂಟರ್ನ್ಯಾಷನಲ್ ಲಸಿಕೆ ಏನಿದೆ BBV154 ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ವಿಚ್ ಆರ್ಗನೈಸೇಷನ್ ಡೆವಲಪ್ಡ್ ಇಂಟರ್ನ್ಯಾಷನಲ್ ವ್ಯಾಕ್ಸಿನ್ BBV154? ಸೊ ನಮ್ಮ ಆಪ್ಷನ್ಸ್ ಏನಿದೆ, ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಭಾರತ್ ಬಯೋಟೆಕ್, ಜಾನ್ಸನ್ ಆ್ಯಂಡ್ ಜಾನ್ಸನ್, ಸಿಪ್ಲಾ. ನಮ್ಮ ಆನ್ಸರ್ ಭಾರತ್ ಬಯೋಟೆಕ್. ಸೊ ಇತ್ತೀಚೆಗೆ ನಮ್ಮ ಭಾರತ್ ಬಯೋಟೆಕ್ ಏನಿದೆ ಹೈದರಾಬಾದ್ ಮೂಲದ ಒಂದು ಕಂಪ್ನಿ, ಇವರು ಇಂಟರ್ನ್ಯಾಷನಲ್ ವ್ಯಾಕ್ಸಿನನ್ನು ತಯಾರು ಮಾಡಿದ್ದಾರೆ. ಸೊ ಏನಿದು ಮ್ಯಾಟರ್ ಅಂದರೆ, ಇಷ್ಟು ದಿನ ನಾವು ಏನು ಮಾಡ್ತೀವಿ, ಕೊರೋನಾ ವೈರಸ್ಸನ್ನು ನಾವು ಇಂಜೆಕ್ಷನ್ ಮೂಲಕದಲ್ಲಿ ತೊಗೊಳ್ತಾ ಇದ್ವಿ. ಸೊ ಈ ಇಂಜೆಕ್ಷನ್ ಮೂಲಕ ಭಾಳಷ್ಟು ಜನ ತೊಗೊಳಕ್ಕೆ ಹೆದರುತ್ತಾ ಇದ್ರು, ಬೇರೆ ರೀತಿಯ ಸಮಸ್ಯೆಗಳಾಗ್ತಾ ಇತ್ತು. ಆ ಒಂದು ಪ್ರೊಡಕ್ಷನ್ ಆಗ್ತಾ ಇರಲಿಲ್ಲ ಇಂಜೆಕ್ಷನ್ ತಯಾರು ಮಾಡೋದಕ್ಕೆ, ಮತ್ತು ಅದಕ್ಕೆ ಬೇಕಾದಂಥ ಕೆಲವು ಮೆಟೀರಿಯಲ್ಸ್ ಏನಿದೆ ಅದು ಬೇರೆ ದೇಶಗಳಿಂದ ರಫ್ತಾಗಬೇಕಾಗಿತ್ತು. ಮೊದಲನೇ ವೇವ್ ಟೈಮಲ್ಲೂ ಸಹ ಅಮೆರಿಕದವರು ಈ ಒಂದು ವಿಚಾರದಲ್ಲಿ ಬಹಳನೇ ಒಂದು ಸಮಸ್ಯೆನ ಭಾರತಕ್ಕೆ ಮಾಡಿಕೊಟ್ಟಿದ್ರು. ಸೊ ಈ ರೀತಿ ಸಮಸ್ಯೆಗಳು ಆಗೋದು ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ದೇಶದಲ್ಲಿ ಈ ವೈದ್ಯಕೀಯ ವಿಚಾರದಲ್ಲಿ ಮತ್ತು ಲಸಿಕೆಗಳ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆ ನಡೀತಿರೋ ಒಂದು ಪುರಾವೆಯಾಗಿ ನಮ್ಮ ಭಾರತ್ ಬಯೋಟೆಕ್ ಏನಿದೆ ಅಲ್ವಾ, ಸೊ ಆ ಒಂದು ಕಂಪ್ನಿಯವರು ಇಂಟರ್ನ್ಯಾಷನಲ್ ಕೋವಿಡ್ ಲಸಿಕೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಸೊ ಇದು ಮೂಗಿನ ಮೂಲಕ ಕೊಡುವಂಥದ್ದು. ಇದರಿಂದ ಆಗೋ ಉಪಯೋಗ ಏನು, ಒಂದು ಮೆಡಿಕಲ್ ವೇಸ್ಟನ್ನು ನಾವು ಇದರಿಂದ ಕಮ್ಮಿ ಮಾಡ್ತಾ ಹೋಗ್ಬೋದು. ಸಿರಿಂಜ್ಗಳು, ನೀಡಲ್ಗಳು ಮತ್ತು ಆ ಬಾಟಲ್ಗಳು ಏನಿದೆ ಅಲ್ವಾ, ಸೊ ಅವುಗಳನ್ನು ನಾವು ಕಮ್ಮಿ ಮಾಡ್ತಾ ಹೋಗ್ಬೋದು. ಮತ್ತು ಇದನ್ನು ಇವಾಗ ಪ್ರಯೋಗಕ್ಕೆ ಸಹ ಸರ್ಕಾರದವರು ಪರ್ಮಿಷನ್ ಕೊಟ್ಟಿದ್ದಾರೆ. ಡೆಲ್ಲಿ, ಗುಜರಾತ್, ಉತ್ತರ ಪ್ರದೇಶ್ ಈ ಒಂದು ರಾಜ್ಯಗಳಲ್ಲಿ, ಮಹಾರಾಷ್ಟ್ರ ಈ ಥರ ರಾಜ್ಯಗಳಲ್ಲಿ ಯಾರ್ಯಾರು ಒಂದು ಭಾರತ್ ಬಯೋಟೆಕ್ನ ಹಿಂದಿನ ಲಸಿಕೆಯನ್ನು ತೊಗೊಂಡಿದ್ರು ಅವರುಗಳ ಮೇಲೆ ಈ ಒಂದು ಲಸಿಕೆಯನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ಯಾವ ಒಂದು ರೂಲ್ಸ್ನ ಪ್ರಕಾರ ಇದಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದಾರೆ ಅಂತ ಅಂದರೆ 2019 ನವ ಔಷಧಗಳು ಹಾಗೂ ವೈದ್ಯಕೀಯ ಪ್ರಯೋಗಗಳ ನಿಯಮ ಚಾಪ್ಟರ್ 5 ಭಾಗ ಎ ಇಂದ ಕೊಟ್ಟಿರೋವಂಥದ್ದು ಈ ಒಂದು ಲಸಿಕೆಗೆ ವೈದ್ಯಕೀಯ ಟ್ರಯಲ್ ಅಂದರೆ ಮೆಡಿಕಲ್ ಟ್ರಯಲಿಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಸೊ ಇದರಿಂದ ಇನ್ನೂ ಜಾಸ್ತಿ ನಾವು ಫಾಸ್ಟಾಗಿ ಒಂದು ನಮ್ಮ ವ್ಯಾಕ್ಸಿನೇಷನ್ ಪ್ರೋಸೆಸ್ ಏನಿದೆಯಲ್ಲ ಅದನ್ನು ಈಸಿಯಾಗಿ ಮಾಡ್ತಾ ಹೋಗ್ಬೋದು, ಬಹಳ ಬೇಗ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಮೂಗಿನ ಮೂಲಕ ಹಾಕೋದ್ರಿಂದ ಏನಾಗುತ್ತೆ,
ಹೆಚ್ಚಿನ ಜನ ಏನು ಭಯ ಪಡ್ತಾ ಇದ್ರು, ಕೆಲವೊಬ್ರಿಗೆ ಸೂಜಿ ಅಂದರೆ ಒಂದು ಭಯ ಇರುತ್ತೆ, ಇಂಜೆಕ್ಷನ್ ಅಂದರೆ ಭಯ ಇರುತ್ತೆ. ಸೊ ಆ ರೀತಿ ಭಯವನ್ನು ನಾವು ಹೋಗಲಾಡಿಸ್ಬೋದು. ಆ್ಯಂಡ್ ಆದಷ್ಟು ವ್ಯಾಕ್ಸಿನ್ ವೇಸ್ಟೇಜ್ ಆಗೋದನ್ನು ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಬಿಕಾಸ್ ಇಲ್ಲಿ ಏನು ನಾವು ಇವಾಗ ಯೂಸ್ ಮಾಡ್ತಿರೋಂಥ ವ್ಯಾಕ್ಸಿನ್ ಅವುಗಳ ಒಂದು ಆಪ್ಟಿಮಮ್ ಟೆಂಪ್ರೇಚರ್ಸ್ ಅಂತ ಇರುತ್ತೆ. ಬಟ್ ಇಲ್ಲಿ ಅಷ್ಟು ಟೆಂಪ್ರೇಚರ್ಗಳನ್ನ ಮೇಂಟೈನ್ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ ಅನ್ನೋ ಒಂದು ವಿಚಾರಗಳು ಸಹ ಕಂಡು ಬರ್ತಾ ಇದೆ. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಸಂಸ್ಕೃತಿ ಸಚಿವಾಲಯವು ಸ್ವಾತಂತ್ರ್ಯದ 75ನೇ ವರ್ಷದ ವಿವರ ಕುರಿತು ಎಷ್ಟು ಚಿತ್ರಾತ್ಮಕ ಪುಸ್ತಕಗಳನ್ನು ಬಿಡುಗಡೆ ಮಾಡಲು ಸಿದ್ಧವಾಗಿದೆ? ನಮ್ಮ ಆಪ್ಷನ್ಸ್ ಇರೋದೇನೆಂದರೆ 4, 6, 3, 5. ನಮ್ಮ ಆನ್ಸರ್ 3. ಸೊ ಈ ವರ್ಷ ಏನು 2022 ಏನಿದೆ ಅಲ್ವಾ, ಸೊ ಇಲ್ಲಿ ನಮಗೆ ಸ್ವಾತಂತ್ರ್ಯ ಮುಂದೆ 75 ವರ್ಷ ಆಗುತ್ತೆ. ಸೊ ಹಾಗಾಗಿ ನಮ್ಮ ಭಾರತ ಸರ್ಕಾರದವರು ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು ಒಂದು ದೊಡ್ಡ ಕ್ಯಾಂಪೇನನ್ನೇ ನಡೆಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರವು ಸಹ ಅದಕ್ಕೆ ಪೂರಕವಾಗಿ ಬಹಳಷ್ಟು ಯೋಜನೆಗಳನ್ನು ಮತ್ತು ಕ್ಯಾಂಪೇನ್ಗಳನ್ನು ತರ್ತಾ ಇದ್ದಾರೆ. ಈ ಒಂದು ಆಜಾದಿ ಕಾ ಅಮೃತ್ ಮಹೋತ್ಸವ ಅಂಗವಾಗಿ ನಮ್ಮ ಸಂಸ್ಕೃತಿ ಸಚಿವಾಲಯ ಏನಿದೆ ಅಲ್ವಾ, ಸೊ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಂತಹ ಹೋರಾಟಗಾರರನ್ನು ಚಿತ್ರಿಸೋದಕ್ಕೋಸ್ಕರ 3 ಚಿತ್ರಾತ್ಮಕ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಮುಖ್ಯವಾಗಿ ಅದರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿಯರಾದ ರಾಣಿ ಅಬ್ಬಕ್ಕ ಪಬರ್ತಿಗಿರಿ, ಮಾತಂಗಿನಿ ಹಜ್ರಾ, ಚೌಕಾಲಿ ಇಳಮ. ಸೊ ಈ ರೀತಿಯವರು ಮೊದಲನೇ ಸರಣಿ 20 ಮಹಿಳೆಯರಿಗೆ ಇರುವಂಥದ್ದು, ಮತ್ತು ಇನ್ನೂ 2 ಮತ್ತು 3ನೇ ಸರಣಿ ಸಹ ಬುಡಕಟ್ಟು ಜನಾಂಗದವರು, ಮತ್ತು ಇನ್ನೂ ಅನ್ಸಂಗಡ್ ಹೀರೋಸ್ ಅಂತ ಏನು ಹೇಳ್ತೀವಲ್ವ, ಸೊ ಅವ್ರುಗಳಿಗೆ ಸಮರ್ಪಿತ ಆಗಿರುವಂಥ ಒಂದು ಇನ್ನು ಪಿಕ್ಚರ್ ಬುಕ್ ಆಗಿರುವಂಥದ್ದು. ದೆನ್ ಇದನ್ನು ಯಾರು ಹೊರಗೆ ತರ್ತಿದ್ದಾರೆ ಅಂದರೆ ಸಂಸ್ಕೃತಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕಲ್ಚರ್ ಅವರು ಇದನ್ನು ತರ್ತಾ ಇದ್ದಾರೆ. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಂತಂದರೆ, ದೇಶದ ಮೊದಲ ಗ್ರಾಫೀನ್ ಆವಿಷ್ಕಾರ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ನಮ್ಮ ಆಪ್ಷನ್ಸ್ ಕೇರಳ, ತಮಿಳುನಾಡು, ಗುಜರಾತ್, ಆಂಧ್ರ ಪ್ರದೇಶ. ನಮ್ಮ ಆನ್ಸರ್ ಕೇರಳ. ಸೊ ನೋಡಿ, ಇದು ಗ್ರಾಫೀನಿನ ಒಂದು ಸ್ಟ್ರಕ್ಚರು. ಸೊ ಈ ಗ್ರಾಫೀನ್ ಅನ್ನೋದೇನಿದೆ, ಇದು ಕಾರ್ಬನ್ ಆಟಮ್ಸ್ಗಳಿಂದ ಮಾಡಲ್ಪಟ್ಟಿರೋದು ಮತ್ತು ಹೆಕ್ಸಾಗಾನ್ ಸ್ಟ್ರಕ್ಚರಲ್ಲಿ ಇರುತ್ತೆ. ಸೊ ಇಲ್ಲಿ ಏನು ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಹೆಕ್ಸಾಗಾನ್ ಸ್ಟ್ರಕ್ಚರ್ ಇರೋವಂಥದ್ದು. ಸೊ ಇದರ ಸಂಶೋಧನೆ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಸಹಯೋಗ ಕೊಡೋದಕ್ಕೋಸ್ಕರ ನಮ್ಮ ಸರ್ಕಾರದವರು ಕೇರಳದಲ್ಲಿ ಈ ಒಂದು ಗ್ರಾಫೀನ್ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ಓಪನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರದವರು 86.41 ಕೋಟಿ ರೂಪಾಯಿಗಳನ್ನು ಟಾಟಾ ಸ್ಟೀಲ್ ಇಂಡಸ್ಟ್ರಿ ಅವರ ಜೊತೆ ಸೇರಿಬಿಟ್ಟು ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಗ್ರಾಫೀನ್ ಅನ್ನೋದೇನಿದೆ ಅಲ್ವಾ, ಇದು ಬಹಳ ತೆಳುವಾದಂಥ ವಸ್ತುವಾಗಿದ್ದು ಮುಖ್ಯವಾಗಿ ಇಟ್ಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್, ಅಂದರೆ ಉತ್ತಮ ವಿದ್ಯುತ್ ವಾಹಕತೆಯನ್ನು ಹೊಂದಿರುವಂಥದ್ದು. ಯಾವುದರಿಂದ ಆಗಿರುತ್ತೆ ಅಂದರೆ ಕಾರ್ಬನ್ನಿಂದ ಆಗಿರುವಂಥದ್ದು, ಮತ್ತು ಹೆಕ್ಸಾಗಾನ್ ಸ್ಟ್ರಕ್ಚರನ್ನು, ಅದು ಹೆಕ್ಸಾಗಾನ್ ಇಂಟರ್ನಲ್ ಸ್ಟ್ರಕ್ಚರನ್ನು ಹೊಂದಿರುತ್ತೆ. ಓಕೆ, ನಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ನಗರವನ್ನು ದಿ ಗೇಟ್ ವೇ ಟು ಸಹಾರಾ ಎಂದು ಕರೆಯಲಾಗುತ್ತೆ? ವಿಚ್ ಆಫ್ ದ ಫಾಲೋಯಿಂಗ್ ಸಿಟಿ ಇಸ್ ನೋನ್ ಆಸ್ ದ ಗೇಟ್ ವೇ ಟು ದ ಸಹಾರಾ? ಸೊ ನಮ್ಮ ಆಪ್ಷನ್ಸ್ ಏನಿದೆ, ಕೇಪ್ ಟೌನ್, ನೈರೋಬಿ, ಐನ್ ಸಫ್ರಾ, ಟ್ರಿಪೋಲಿ. ನಮ್ಮ ಆನ್ಸರ್ ಐನ್ ಸಫ್ರಾ. ಸೊ ಅಟ್ ಪ್ರೆಸೆಂಟ್ ನ್ಯೂಸಲ್ಲಿ ಇರೋದು ಏನಕ್ಕೆ ಅಂತ ಅಂದರೆ, ಅಲ್ಜೀರಿಯಾದಲ್ಲಿ ಇರುವಂಥ ಈ ಒಂದು ಐನ್ ಸಫ್ರಾ ಏನಿದೆ, ಸೊ ಇಲ್ಲಿ ಹಿಮಪಾತ ಆಗಿರುವಂಥದ್ದು. ಅಲ್ಜೀರಿಯಾ ಸಹಾರಾ ಮರುಭೂಮಿಯಲ್ಲಿ ಬರುವಂತಹ ಒಂದು ದೇಶ. ಪ್ರಪಂಚದ ದೊಡ್ಡ ದೇಶಗಳ ಸಾಲಿನಲ್ಲೂ ಸಹ ವಿಸ್ತೀರ್ಣದಲ್ಲಿ ಸಾಲಿನಲ್ಲಿ ನಿಲ್ಲುವಂತಹ ಒಂದು ದೊಡ್ಡ ದೇಶ ಆಗಿರುತ್ತೆ. ಸೊ ಇಲ್ಲಿ ಇರುವಂಥ ಐನ್ ಸಫ್ರಾ ಅನ್ನುವಂಥ ಒಂದು ನಗರವನ್ನು ನಾವು ದಿ ಗೇಟ್ ವೇ ಟು ಸಹಾರಾ ಅಂತ ಕರಿತೀವಿ. ಸೊ ಇಲ್ಲಿ ರೀಸೆಂಟಾಗಿ ಒಂದು ಹಿಮಪಾತ ಆಗಿರುವಂಥದ್ದು. ಅಟ್ಲಾಸ್ ಪರ್ವತಗಳಿಂದ ಇದು ಆವೃತವಾಗಿರುತ್ತೆ. ಸಮುದ್ರ ಮಟ್ಟದಿಂದ 3000 ಅಡಿ ಎತ್ತರದಲ್ಲಿದೆ. ಇತ್ತೀಚೆಗೆ ಇದರಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಬಂದಿತ್ತು ಅಂದರೆ -2 ಡಿಗ್ರಿ ಸೆಲ್ಸಿಯಸ್ಸು. ಆ್ಯಂಡ್ ಇದೇ ಫಸ್ಟ್ ಆಗಿದ್ದ, ಇನ್ನು ಸ್ನೋಫಾಲ್ ಆಗಿದ್ದು ಇದೇ ಫಸ್ಟ್ ಅಂತಂದರೆ ಇಲ್ಲ. ಇದಕ್ಕೂ ಮುಂಚೆ 1979, 2016, 2018 ಮತ್ತು 2021ರಲ್ಲೂ ಸಹ ಆಗಿತ್ತು. ಯಾಕೆ ಈ ರೀತಿ ಮರುಭೂಮಿಯಲ್ಲೂ ಸಹ ಸ್ನೋಫಾಲ್ ಆಗೋದು ಸಾಧ್ಯನಾ? ಮರುಭೂಮಿಯಲ್ಲಿ ಎಲ್ಲಿಂದ ಬರುತ್ತೆ ಅನ್ನೋ ಕ್ವಶನ್ ನಿಮಗೆ ಬರ್ಬೋದು. ಡ್ಯೂ ಟು ಗ್ಲೋಬಲ್ ವಾರ್ಮಿಂಗು ಮತ್ತು ಕೆಲವೊಂದೊಂದು ಕ್ಲೈಮೆಟಿಕ್ ವೇರಿಯೇಷನ್ಸ್ ಆಗೋದ್ರಿಂದ ಮತ್ತು ಟೋಪೋಗ್ರಫಿಕ್ ವೇರಿಯೇಷನ್ಸ್ ಆಗೋದ್ರಿಂದ ಏನಾಗ್ತಾ ಹೋಗುತ್ತೆ, ಸಮ್ಟೈಮ್ಸ್ ಈ ರೀತಿಯ ಒಂದು ವಿದ್ಯಮಾನಗಳು ಜರುಗ್ತಾ ಹೋಗುತ್ತೆ. ನಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್ ಏನಂದರೆ, ಇತ್ತೀಚೆಗೆ ಗೂಗಲ್ ಸಂಸ್ಥೆಯು ಭಾರತದ ಯಾವ ಟೆಲಿಕಾಂ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದೆ? ನಮ್ಮ ಆಪ್ಷನ್ಸ್ ಏನಿದೆ ಅಂದರೆ, ಭಾರತಿ ಏರ್ಟೆಲ್, ವೊಡಾಫೋನ್ ಐಡಿಯಾ, ರಿಲಯನ್ಸ್ ಜಿಯೋ, BSNL. ನಮ್ಮ ಆನ್ಸರ್ ಭಾರತಿ ಏರ್ಟೆಲ್. ಓಕೆ, ಸೊ ನಮ್ಮ ಭಾರತಿ ಏರ್ಟೆಲ್ ನಮ್ಮ ಭಾರತದೇ ಆದಂತಹ ಒಂದು ಟೆಲಿಕಾಂ ಸಂಸ್ಥೆ. ನಮ್ಮ ಜಿಯೋ ಮತ್ತು BSNL ಏನಿದೆ ಅದೇ ರೀತಿ ಸಹ. ಸೊ ಈ ಒಂದು ಸಂಸ್ಥೆಯಲ್ಲಿ ಗೂಗಲ್ನವರು
$1 ಬಿಲಿಯನ್ ಹೂಡಿಕೆ ಮಾಡಿದ್ದಾರೆ. ಇದರ ಜೊತೆಗೆ 1.28% ಆಫ್ ಶೇರ್ಗಳನ್ನು, ಏರ್ಟೆಲ್ನ ಶೇರ್ಗಳನ್ನು ಅವರು ಖರೀದಿ ಮಾಡಿದ್ದಾರೆ. ಗೂಗಲ್ ಇದೇ ಫಸ್ಟ್ ಎಲ್ಲ ಹೂಡಿಕೆ ಮಾಡ್ತಾ ಇರೋದು ಭಾರತದ ಕಂಪ್ನಿಗಳಲ್ಲಿ. ಇದಕ್ಕೂ ಹಿಂದೆ ರಿಲಯನ್ಸ್ ಅವ್ರ ಜೊತೆನೂ ಸಹ ಮಾಡಿದ್ರು. ರಿಲಯನ್ಸ್ ಅವ್ರ ಜೊತೆ $4.5 ಬಿಲಿಯನ್ ಅಷ್ಟು $1 ಬಿಲಿಯನ್ ಹೂಡಿಕೆ ಮಾಡಿದ್ದಾರೆ. ಅದರ ಜೊತೆಗೆ ಆ ಒಂದು ಹೂಡಿಕೆ ಮಾಡುವ ಮೂಲಕ 7.73% ಅಷ್ಟು ಶೇರ್ಗಳನ್ನು ಇವರು ಪರ್ಚೇಸ್ ಮಾಡಿದ್ದಾರೆ. ಇದರಿಂದ ಆಗುವಂಥ ಯೂಸ್ ಏನಂತಂದರೆ, ಇತ್ತೀಚೆಗೆ ನಮ್ಮ ದೇಶದಲ್ಲಿ 5G ಟೆಕ್ನಾಲಜಿನ ತರಬೇಕು ಅನ್ನೋವಂಥ ಒಂದು ಪ್ರಯೋಗಗಳು ಸಹ ನಡೀತಾ ಇದೆ. ಸೊ ಅದಕ್ಕೆ ಬೇಕಾಗುವಂಥ ಒಂದು ಫಾಸ್ಟರ್ ಇಂಟರ್ನೆಟ್ ಸರ್ವಿಸ್ಗಳನ್ನು ಇವರು ಒದಗಿಸ್ಕೊಡ್ತಾರೆ. ಇದರ ಜೊತೆಗೆ ಗೂಗಲ್ ಅವರು ಏರ್ಟೆಲ್ ಮತ್ತು ಜಿಯೋ ಎರಡಲ್ಲೂ ಸಹ ಇನ್ವೆಸ್ಟ್ ಮಾಡಿರೋದ್ರಿಂದ ಇನ್ನು ಮುಂದೆ ನಮಗೆ ಇಂಟರ್ನೆಟ್ ಏನು ಸಿಗ್ತಾ ಇದೆ ಆ ಒಂದು ಇಂಟರ್ನೆಟ್ ಇನ್ನೂ ಕಡಿಮೆ ಬೆಲೆಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ನಮ್ಮ ಟೆಲಿಕಾಂ ಕ್ಷೇತ್ರದಲ್ಲಿ ಏನಿದೆ ಅಲ್ಲಿ ಒಂದು ಹೊಸ ರೆವಲ್ಯೂಷನನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಇನ್ನೂ ಹೆಚ್ಚಿನ ಸರ್ವಿಸ್ಗಳನ್ನು ಈ ಸಂಸ್ಥೆಗಳು ಸೇರಿ ಕೊಡ್ಬೋದು. ಮತ್ತು ಯಾಕೆ ಇದು ಬೇಕು, ಆಲ್ರೆಡಿ ಜಿಯೋದಲ್ಲಿ ಇದ್ರಲ್ಲ, ಸೊ ಜಿಯೋದಲ್ಲಿ ಇದ್ಮೇಲೂ ಸಹ ಏರ್ಟೆಲ್ ಯಾಕೆ ಹೂಡಿಕೆ ಮಾಡಿರುವಂಥ ಒಂದು ಅವರ ವ್ಯಾಪಾರ ಉದ್ದೇಶ ಆಗಿರುತ್ತೆ. ಇದರ ಜೊತೆ ಒಂದೇ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ ಬೇರೆ ಯಾವುದೇ ರೀತಿಯ ಸಂಸ್ಥೆಯಲ್ಲಿ ಹೂಡಿಕೆ ಮಾಡದೆ ಹೋದಾಗ ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಮಾರ್ಕೆಟ್ ಮೊನೋಪ್ಲೈಸ್ ಮಾಡ್ತಾ ಹೋಗ್ತಾರೆ. ಸೊ ಮಲ್ಟಿಪಲ್ ಪ್ಲೇಯರ್ಸ್ ಇದ್ದಷ್ಟು ಸಹ ಕನ್ಸ್ಯೂಮರ್ಸಿಗೆ ಆ ಒಂದು ಮಾರ್ಕೆಟು ಬಹಳ ಚೀಪ್ ರೇಟಲ್ಲಿ ಅಲ್ಲಿ ಒಂದು ಗೂಡ್ಸ್ಗಳು ಸಿಗ್ತಾ ಹೋಗುತ್ತೆ. ಅದೇ ರೀತಿಯೂ ಇಲ್ಲಿ ಏರ್ಟೆಲಲ್ಲಿ ಹೂಡಿಕೆ ಮಾಡೋದ್ರಿಂದ ಜಿಯೋದವರು ಸಹ ಹೆಚ್ಚಿನ ಒಂದು ದರವನ್ನು ಏರಿಸೋಕೆ ಹೋಗೋದಿಲ್ಲ. ಬಿಕಾಸ್ ಹೆಚ್ಚಿಗೆ ದರ ಏರಿಸ್ತಾ ಹೋದರೆ ಏನಾಗುತ್ತೆ, ಅವರ ಒಂದು ಮಾರ್ಕೆಟ್ ಬಿದ್ದು ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಗ್ರಾಹಕರಿಗೆ ಸಹ ಇದು ಒಂದು ರೀತಿ ಸಹಾಯ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ಉತ್ತಮವಾದಂಥ ಸೇವೆಗಳನ್ನು ಕೊಡೋದಕ್ಕೆ, ಬಹಳ ತ್ವರಿತಗತಿಯ ಸೇವೆಗಳನ್ನು ಕೊಡೋದಕ್ಕೆ ಈ ಒಂದು ಒಪ್ಪಂದ ಸಹಾಯ ಆಗ್ತಾ ಹೋಗುತ್ತೆ. ಸೊ ಒನ್ ಲೈನರ್ ಕರೆಂಟ್ ಅಫೇರ್ಸನ್ನು ನೋಡೋಣ. ಸೊ ಈ ಸರಿ ಯೂನಿಯನ್ ಬಜೆಟ್ ಏನಿದೆ ಅಲ್ವಾ 2022, ಇದರಲ್ಲಿ ನಮಗೇನಾದ್ರು ವಿಷಯಗಳು ಬೇಕಾದರೆ ನಮ್ಮ ಲೋಕಸಭಾ ಸೆಕ್ರೆಟರಿಯೇಟ್ ಅವರು ಒಂದು ಆ್ಯಪನ್ನು ತಂದಿದ್ದಾರೆ, ಡಿಜಿಟಲ್ ಸಂಸದ್ ಆ್ಯಪ್. ಸೊ ಇದರ ಮೂಲಕ ನೀವು ಬಜೆಟ್ ಅಧಿವೇಶನದಲ್ಲಿ ನಡೆಯುವಂಥ ಎಲ್ಲ ರೀತಿಯ ವಿದ್ಯಮಾನಗಳನ್ನು ನೋಡ್ತಾ ಹೋಗ್ಬೋದು. ಆ್ಯಂಡ್ 2022-23 ಬಜೆಟ್ ಏನಿದೆ ಅಲ್ವಾ, ಸೊ ಇದು ಸಹ ಪೇಪರ್ಲೆಸ್ ಆಗಿರುತ್ತೆ, ಕಂಪ್ಲೀಟ್ಲಿ ಡಿಜಿಟಲೈಸ್ಡ್ ಬಜೆಟ್ ಆಗಿರುತ್ತೆ. ಆ್ಯಂಡ್ ಈ ಸರಿ ಬಜೆಟ್ನಲ್ಲಿ ಸಹ ಹಲ್ವಾ ಪ್ರೋಗ್ರಾಮನ್ನು ಮಾಡಿಲ್ಲ. ಹಲ್ವಾ ಪ್ರೋಗ್ರಾಮ್ ಏನು ಅಂತಂದರೆ, ಆ ಒಂದು ಬಜೆಟ್ ತಯಾರಿಕೆಯಲ್ಲಿ ಇನ್ವಾಲ್ವ್ ಆಗುವಂಥ ಪ್ರತಿಯೊಬ್ಬರಿಗೂ ಸಹ ಒಂದು ಸ್ವೀಟನ್ನು ಹಂಚೋ ಮೂಲಕ ಒಂದು ಕಾರ್ಯವನ್ನು ಶುರು ಮಾಡ್ತಾ ಹೋಗ್ತಾರೆ. ಸೊ ಈ ಬಾರಿ ಕೋವಿಡ್ ಕಾರಣದಿಂದ ಆ ಒಂದು ಹಲ್ವಾ ಪ್ರೋಗ್ರಾಮನ್ನು ಮಾಡಿಲ್ಲ. ಆ್ಯಂಡ್ ಈ ಬಾರಿ ಸಹ ಬಜೆಟ್ ಮಂಡನೆ ಮಾಡ್ತಾ ಇರೋದು, ಪೂರ್ಣಕಾಲಿಕ ಬಜೆಟ್ ಮಂಡನೆ ಮಾಡ್ತಾ ಇರೋದು ನಮ್ಮ ಕರ್ನಾಟಕದಿಂದ ಆಯ್ಕೆ ಆಗಿರುವಂತಹ, ರಾಜ್ಯಸಭೆಗೆ ಆಯ್ಕೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು. ಓಕೆ, ನೆಕ್ಸ್ಟ್ ನಿಮಗೆ ಬಂದಿರುವಂಥ ಕ್ವಶನ್ನು. ಸೊ ನಿಮಗೆ ಬಂದಿರುವಂಥ ಕ್ವಶನಲ್ಲಿ, ಭಾರತದ ಅತಿ ದೊಡ್ಡ ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನನ್ನು ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಗಿದೆ? ಇಂಡಿಯಾಸ್ ಲಾರ್ಜೆಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ಅಟ್ ವಿಚ್ ಸಿಟಿ? ಓಕೆ, ಸೊ ನಮ್ಮ ಆಪ್ಷನ್ಸ್ ಮುಂಬೈ, ಗುರುಗ್ರಾಮ್, ಗಾಂಧಿನಗರ, ಹೈದರಾಬಾದ್. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದರೆ, ಇನ್ನೂ ಹೆಚ್ಚಿನ ಕ್ಲಾಸ್ಗಳು ಬೇಕಾದರೆ ನಮ್ಮ ವಿಡಿಯೋ ಕ್ಲಾಸ್ಗಳಿಗೆ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳನ್ನು ಜಾಯಿನ್ ಮಾಡಿ. ಹೊಸ ಬ್ಯಾಚ್ಗಳು ಶುರುವಾಗ್ತಾ ಹೋಗುತ್ತೆ. ನಮ್ಮ ಅಕಾಡೆಮಿಗೆ ಬಂದು ಸೇರಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು.